ಐತಿ. ಆ ಚಿಂತೆ ಒಳಗಿನ ಬಿಂದು ತೆಗೆದ್ಬಿಟ್ರೆ ಏನಾಗತ್ರಿ? ಏನಾಗುತ್ತೆ? ಚಿತೆ ಆಗತ್ರಿ. ಆ ಚಿತೆ ಅನ್ನೋದೇನು? ಈ ಚಿತೆ ಏನ್ ಮಾಡ್ತದ ಅಂತಂದ್ರ ಜೀವ ಇರ್ದೇ ಇರ್ತಕ್ಕಂಥ ವಸ್ತುವನ್ನ ಸುಡುತ್ತ. ಆದ್ರೆ ಈ ಚಿಂತೆ ಅನ್ನೋದೇನೈತಿಲ್ಲ, ಇದು ಜೀವ ಇರ್ತಕ್ಕಂಥ ಮನುಷ್ಯನನ್ನ ಸುಡುತ್ತ. ಅದಕ್ಕೆ ಮನುಷ್ಯ ಚಿಂತೆಯನ್ನ ಮಾಡಬಾರದು ಅಂತ. ಎಷ್ಟೋ ಮಂದಿ ಕೇವಲ ವನ ಚಿಂತೆ ಮಾಡ್ತಿರ್ತಾರೆ, ಎದಕ್ಕೂ ಬಾರದೆ ಇರ್ತಕ್ಕಂಥ ಚಿಂತೆಗಳು, ಅದರಿಂದ ಯಾವುದೇ ಉಪಯೋಗ ಆಗದೆ ಇರ್ತಕ್ಕಂಥ ಚಿಂತೆ ಮಾಡಿ 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 ಈ ಶುಗರ್ ಬರ್ತಾವ. ಎದಕ್ ಬರ್ತಾವ ಅನ್ಕೊಂಡ್ರೆ ನೀವೀಗ? ಬರೀ ಈ ವನ ಚಿಂತೆಗೆ ಶುಗರ್ ಬರ್ತಾವ. ಒಂದ್ ಊರೊಳಗ ಹಿಂಗ ಬರೀ ವನ ಚಿಂತೆ ಮಾಡೋರು ಹೆಂಗ್ ವನ ಚಿಂತೆ ಮಾಡ್ತಾರಂತಂದ್ರ, ಇಬ್ರು ಗಂಡ ಹೆಂಡತಿ ಇದ್ದೂರೊಳಗ ತವ್ರ ಮನೆ ಇರ್ತಕ್ಕಿದು, ಇದ್ದೂರೊಳಗ ಮಾಡಿ ಕೊಟ್ಟಿರ್ತಾರ. ದಿನ ಮುಂಜಾನೆ ಎದ್ದು ಕಸ ಹೊಡೆದ ಹಿತ್ತಲದೊಳಗ ಒಂದು ತಿಪ್ಪಿ, ಆ ತಿಪ್ಪಿಯೊಳಗ ಹೋಗಿ ಕಸ ಚೆಲ್ತಿರ್ತಾಳಕ್ಕಿ. ಆ ತಿಪ್ಪ್ಯಾಗ ಕಸ ಚೆಲ್ಲಾಗ ಒಂದ್ ದಿವ್ಸ ಹಿಂಗ ತಿಪ್ಪಿಯೊಳಗ ಕಸ ಚೆಲ್ಬೇಕಂತ ಮುಂಜಾನೆ ಎದ್ದು ಕಸ ಚೆಲ್ತಿರ್ತಾಳ. ಕಸ ಚೆಲ್ಲಾಗ ಅಕ್ಕಿ ಕಣ್ಣಿಗೆ ಏನಾತು ಅಂತಂದ್ರ ಅಕ್ಕಿ ತಿಪ್ಪ್ಯಾಗ ಒಂದು ಹುಂಚಿ ಗಿಡ ಎದ್ದಿರ್ತೈತಿ. ಆ ಹುಂಚಿ ಗಿಡ ಎದ್ದ ಹುಂಚಿ ಗಿಡಕ್ಕ ಎರಡು ಎಲಿ ಬಿಟ್ಟಿರ್ತದ. ಹುಂಚಿ ಗಿಡ ಬಹಳ ಖುಷಿ ಆಗಿಬಿಡ್ತಿಕ್ಕಿಗೆ, ನಮ್ ತಿಪ್ಪ್ಯಾಗ ಹುಂಚಿ ಗಿಡ ಎದ್ದಕ್ಕಂತ ಓಡ್ ಬಂದ್ ಗಂಡ ಹೇಳ್ತಾಳ, ರೀ 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 ನಮ್ ಹಿತ್ತಲದೊಳಗ ತಿಪ್ಪಿಯೊಳಗ ಒಂದ್ ಹುಂಚಿ ಗಿಡ ಎದ್ದದ, ಎರಡು ಎಲಿ ಆಗ್ಯತ್ತ. ಬಹಳ ಚಲೋ ಆತ. ಹಂಗಾದ್ರೆ ಅದನ್ನ ಏನು ಕಿತ್ತದದು ಮಾಡೋದು ಬೇಡ, ಚಂದಾಗ ಹುಂಚಿ ಗಿಡ ಬೆಳೆಸುನು ಅಂದ್ರು ಇವ್ರು. ಆಯ್ತ್ರಿ ಅಕ್ಕಿ ಅಂದ್ಲು. ಅಷ್ಟಕ್ಕ ಸುಮ್ಮ ಆಗ್ಬೇಕಲ್ಲ, ಹುಂಚಿ ಗಿಡ ಬೆಳೆಸುನು ಅಂತ ಸುಮ್ಮ ಆಗ್ಲಿಲ್ಲ. ಅಕ್ಕಿ ಅಂದು, ಅಲ್ಲಿ ನೀನು ಹುಂಚಿ ಗಿಡ ಎಲ್ಲ ಬೆಳೆಸ್ತೀವಿ, ಹುಂಚಿ ಗಿಡ ಬೆಳೆಸಿ ಹುಂಚಿ ಗಿಡ ದ್ವಾಡದಾಗಿ ಅದ್ರೊಳಗೆ ಹುಂಚಿಕಾಯಿ ಅದು ಅಂದ್ರೆ ಏನ್ ಮಾಡೋಣ್ರಿ ಅಂದ್ಲಕ್ಕಿ. ಇವ್ರು ಹುಂಚಿ ಗಿಡ ಇನ್ನು ಎಲ್ಲೈತಿ? ತಿಪ್ಪೆ ಆಗೈತಿ. ಎಷ್ಟ್ ಎಲಿ ಬಿಟ್ಟೈತಿ? ಎರಡ ಎಲಿ ಐತಿ. ಇವ್ರು ಎಲ್ಲಿ ಹೋಗ್ಯಾರ? ಹುಂಚಿಕಾಯಿ ಬಿಟ್ಟಾವ ಇವ್ರು ಗುಡ್ದಾಗ. ಹುಂಚಿಕಾಯಿ ಏನ್ ಮಾಡೋಣ್ರಿ ಅನ್ಲ. ಅದಕ್ಕ ಅವ ಅಂದ, ಹುಂಚಿಕಾಯಿ ರೇಟ್ ಬಾಳ ಇರುತ್ತೆ ಮಾರ್ಕೆಟ್ನ್ಯಾಗ, ಹುಂಚಿಯನ್ನು ಮಾರೋನು ಅಂದ್ಲ. ಹೌದ್ರಿ, ಹುಂಚಿಯನ್ನು ಮಾರಿದೀವಿ, ಮಾರಿದ್ನ್ಯಾಗ ದುಡ್ಡು ಬರ್ತಾವಲ್ಲ, ಏನ್ ಮಾಡೋನು? ದುಡ್ಡು ಬರ್ತಾವಂದ್ರ ನಮ್ದು ಹೊಲ ಐತಿ, ಸುತ್ತಮುತ್ತ ಹುಲ್ಲುಗಿಲಿ ಬೆಳೆದಿರ್ತತಿ, ಒಂದ್ 4-5 ದನ ಕಟ್ಟುನು ಅಂದ್ರು. 4-5 ದನ ಕಟ್ಟುನು. ಹೌದ್ರಿ, ದನ ಕಟ್ಟಿದ್ವಿ, ದನ ಕಟ್ಟಿ ಏನ್ ಮಾಡೋದು? ಅಯ್ಯ ದನ ಕಟ್ಟಿ ಏನ್ ಮಾಡೋದು ಅಂತೀರ? ಹಾಲಿನ ರೇಟ್ 40-48 ರೂಪಾಯಿ ಐತಿ, ಹಾಲು ಮಾರೋನು ಅಂದ್ರು. ಇವ್ರ ಹುಂಚಿ ಗಿಡ ಎಲ್ಲೈತಿ? ಇವ್ರೆಲ್ಲಿ ಹೋಗ್ಯಾರ? ಹಾಲು ಮಾರಾಕತ್ತಾರ. ಹೌದ್ರಿ, ಹಾಲು ಮಾರಿದೀವಿ, ಹಾಲು ಮಾರಿದ ದುಡ್ಡದಿಂದ ಏನ್ ಮಾಡೋಣ ಅಂದ್ಲಕ್ಕಿ. ಹಾಲು ಮಾರಿದ ದುಡ್ಡಿಂದ ಏನ್ ಮಾಡೋಣ? ಮತ್ತೊಂದಿಷ್ಟು ದನ ಕಟ್ಟುನು ಅಂದ. ಅಟ್ಟಕ್ಕ ಸುಮ್ಮ ಆಗ್ಬೇಕಿಲ್ಲಕ್ಕಿ, ಸುಮ್ಮ ಆಗ್ಲಿಲ್ಲ. ಮತ್ತೊಂದಿಷ್ಟು ದನ ಕಟ್ಟಿದೀವಿ, ಅದರಿಂದನೂ ರೊಕ್ಕ ಬರ್ತಾವಲ್ಲ, ಮತ್ತೇನ್ ಮಾಡೋಣ? ದೊಡ್ಡ ದೊಡ್ಡ ಮನಿ ಕಟ್ಟೋನು, ಕಾರ್ ಖರೀದಿ ಮಾಡೋನು ಅಂದ್ರು. ಇವ್ರ ಹುಂಚಿ ಗಿಡ ಎಲ್ಲೈತಿನ್ನು? ಇವ್ರೆಲ್ಲಿ ಹೋಗ್ಯಾರ? ಮನಿ ಕಟ್ಟಿ ಕಾರ್ ನಿಂದ್ರಿಸ್ಯಾರ ಮನೆ ಮುಂದೆ. ಇಷ್ಟಕ್ಕ ಸುಮ್ಮ ಆಗ್ಲಿಲ್ಲ. ಅಕ್ಕಿ ಏನಂದ್ ಬಿಟ್ಲು, ಅಲ್ರಿ ನಾವೆಲ್ಲಾ ಇಷ್ಟು ದೊಡ್ಡ ಶ್ರೀಮಂತರಾಗಿರ್ತೀವಿ, ಮನೆ ಮುಂದೆ ಕಾರ್ ನಿಂದ್ರಿಸಿರ್ತೀವಿ, ನಮ್ಮ ಮನ್ಯಾಗ ಇಷ್ಟೆಲ್ಲಾ ದನ ಇರ್ತಾವಲ್ಲ, ಮತ್ತೆ ಹೆಣ್ಮಕ್ಳಿಗೆ ತವ್ರ ಮನಿ ಅಂದ್ರೆ ಪ್ರೀತಿ ಬಾಳ, ಹೌದಿಲ್ರಿ? ತವ್ರ ಮನಿ ಅಂತಂದ್ರ ಪ್ರೀತಿ ಬಾಳ. ಅಕ್ಕಿ ಅಂದ್ಲು, ನಾವಿಷ್ಟೆಲ್ಲಾ ಸೌಕಾರ ಆಗಿರ್ತೀವಲ್ರಿ, ಒಂದಿಷ್ಟು ಹಾಲು ಮೊಸರು ತಗೊಂಡೋಗಿ ನಮ್ಮ ತವ್ರ ಮನಿಗೆ ನಾ ಕೊಡ್ತೀನಿ ಅಂದ್ಲಕ್ಕಿ. ನೀವು ಗಂಡ ನಮ್ ಮನ್ಯಾಗ ದನ ಹಿಂಡಿರ್ತಕ್ಕಂಥ ಹಾಲು ಮೊಸರು ನಿನ್ನ ತವ್ರ ಮನೆಗೆ ಎದ ಕೊಡದ ಕೊಡಂಗಿಲ್ಲ. ತವ್ರ ಮನೆಗೆ ಏನೋ ಒಂದು ಹಾಲಲ್ಲ, ಒಂದ್ ಹನಿ ಹೆಪ್ಪು ಕೊಡಂಗಿಲ್ಲ ತವ್ರ ಮನೆಗೆ ಅಂದೇವ. ಇವ್ರು ಹುಂಚಿ ಗಿಡ ಎಲ್ಲೈತಿ? ಇನ್ನು ತಿಪ್ಪೆ ಆಗೈತಿ. ಎಷ್ಟ್ ಎಲಿ? ಇವ್ರೆಲ್ಲಿ ಹೋಗ್ಯಾರ? ತವ್ರ ಮನೆಗೆ ಮೊಸರು ಹಾಲು ಕೊಡಕತ್ತ. ಜಗಳ ಪ್ರಾರಂಭ ಆಗ್ಬಿಡ್ತಿ ಇಬ್ಬರಿಗೆ. ಹಾಲು ಮೊಸರು ಕೊಡ್ತೇನೆ ತಿಕ್ಕಿ ಇಕ್ಕಿ ಕೊಡಬಾರ್ದತ್ತಿವ, ಕೊಡ್ತೇನೆ ಅಂತ ಇಕ್ಕಿ ಕೊಡಬಾರ್ದತ್ತಿವ. ಮತ್ ಸಿಟ್ಟು ಬಂದು ಬಿಡ್ತಿ. ಏನ್ ಮಾಡ್ಬಿಟ್ಟ? ಶಿಸ್ತು ಹೆಂಡತಿ ಒಂದು 4-5 ಹೊಡೆದು ಬಿಟ್ಟ. ಯಾವಾಗ 4-5 ಹೆಂಡತಿಗೆ ಹೊಡೆದನು, ಮತ್ತೆ ಹೆಂಡತಿಗೆ ಹೊಡೆದ್ಮ್ಯಾಗ ಅವು ಆಧಾರ್ ಕಾರ್ಡ್ ಫ್ರೀ ಇರ್ಬೇಕು. ಆಧಾರ್ ಕಾರ್ಡ್ ಅಕ್ಕಿ ಏನು ದೂರ ಏನಿದ್ದಿಲ್ಲಲ್ಲ, ಈಗ ದೂರ ಇರ್ತದ. ಈಗ ಹೊಡೆದ್ರೆ ಏನು? ಆಧಾರ್ ಕಾರ್ಡ್ ತೋರಿಸ್ತಾರೆ, ಸೀದಾ ತವ್ರ ಮನೆ ಹೋಗ್ತೀನಿ. ಆಗಿಲ್ಲ ಇತ್ತು ಅವ್ರ ಮನಿ. ಆತಕಿ ಗಂಟು ಮಟ್ಟಿನ ಆ ಅರ್ವಿ ತಗೊಂಡಾಕೆ ಹೋಗ್ಬಿಟ್ಲು ತವ್ರ ಮನೆಗೆ. ಆಕಿಗೆ ಮನೆಯಾಗ ಏನಿದ್ರು ಅಂದ್ರೆ 8 ಮಂದಿ ಅಣ್ಣ ತಮ್ಮ ಇದ್ರಿ. ಶಿಸ್ತ ಗಾಂವ್ ಇದ್ರಿ, 8 ಮಂದಿ ಅಣ್ಣ ತಮ್ಮ. ಹೋಗಿ ಅಳಾಕತ್ತಿ ಬಿಟ್ಲು ಬೇಕು ಆಕಿ. ಯಾಕಯ್ಯವ ಯಾಕೆ ಅಳಾಕತ್ತಿ ಅಂದ್ಲ. ಅಲ್ಲ, ನಮ್ಮ ಮನ್ಯಾಗ 8 ದನ ಕಟ್ಟಿದ್ವಿ, ಆ ದನ ಕಟ್ಟಿದಾಗ ಮೊಸರು ಹಾಲು ಮೊಸರು ನನ್ ತವ್ರ ಮನೆಗೆ ಕೊಡ್ತೀನಿ, ಅದಕ್ಕ ನಿಮ್ ಮಾವ ನನ್ನ ಹೊಡೆದ ಕಳ್ಸಾನ ಅಂದ್ಲಿಕ್ಕಿ. ಎದರ ಸಂಬಂಧ? ಇವ್ರ ಹುಂಚಿ ಗಿಡ ಎಲ್ಲೈತಿ? ಎಷ್ಟ್ ಎಲಿ ಐತಿ? 2 ಎಲಿ ಐತಿ. ಈಕಿ ಜಗಳಾಡಿ ಎಲ್ಲಿ ಹೋಗ್ಯಾಳ? ತವ್ರ ಮನೆಗೆ ಹೋಗ್ಯಾಳ. ಮತ್ತೆ 8 ಮಂದಿ ಅಣ್ಣ ತಮ್ಮ ತಂಗಿ ಮ್ಯಾಗ ಬಹಳ ಪ್ರೀತಿ ಇದ್ರು. ಎಲ್ಲಾರು ಒಂದೊಂದು ಬಾರ್ಕಲ್ ತಗೊಂಡ್ ಬಂದ್ರೆ ಹೇಳ್ತಾರೆ ಮನಿಗೆ. ಮಾವಾಗ ಬಂದ್ ಏನ್ ಮಾಡೋ ಶಿಸ್ತು ಏನು ಹೇಳಿಲ್ಲ, ಕೇಳ ಬಾರ್ಕೊಲ್ಲೇ ಕಟ್ಯಾಕತ್ ಬಿಟ್ರು. ಹೊಡ್ಯಾಕತ್ರು. ಅಲ್ರೋ ಎದಕ್ ಹೊಡ್ಯಾಕತ್ರಿ ಹೇಳು ಅಂದವ.
ಏನು ಹೇಳವಲ್ರು, ಹೊಡೆದ್ರು ಯಪ್ಪ ನಿಮ್ ಕಾಲ್ ಮುಗಿತೀನೋ ಯಪ್ಪ ಇಟ್ಟು ಹೊಡ್ಯಾಕತ್ತೀನಿ, ಎದಕ್ ಹೊಡ್ಯಾಕತ್ತೀನಿ ಅಂದಾಗ ಅವ್ರೇನ್ ಅನ್ಬೇಕು, 8 ಮಂದಿ ಅಣ್ಣ ತಮ್ಮ, ಅಲ್ಲ ನಮ್ ಹೊಲದಾಗ ಈಗ ಬೆಳಿ ಹಾಕಿ ನಾವು ಚಂದಾಗ ಬೆಳಿ ಬಂದತಿ, ನಿನ್ನ ಮನ್ಯಾನ 8 ದನ ಬಂದ ನಮ್ಮ ಹೊಲ ಮೇದ ಒಂದು ಮತ್ತೊಂದು ಹಾಕ್ಬಿಟ್ರಂತ. ಎದರ ಸಂಬಂಧಿದ ತಿಪ್ಪ್ಯಾಗ ಬೆಳೆದಿದ್ದ ಒಂದ್ ಹುಂಚಿ ಗಿಡ ಎಷ್ಟು ಎಲೆ ಐತಿ, ಆ 2 ಎಲಿ ಬಿಟ್ಟಿದ್ದೊಂದು ಹುಂಚಿ ಗಿಡದಿಂದ ಹಿಂಗ ಒಣ ಚಿಂತಿ ಮಾಡಿ ಏನಾಯ್ತು, ಅವ್ರ ಸಂಸಾರ ಬಂದ್ ಮತ್ ಬಾರ್ಕೋಲೆಲ್ಲ ಹೊಡ್ಸೋಳಂಗತ್ತ. ಅದಕ್ಕ ಈ ಒಣ ಚಿಂತಿ ಅಂತಕ್ಕಂಥದ ಮನುಷ್ಯನ ಸಂಸಾರವನ್ನು ಹಾಳು ಮಾಡುತ್ತ, ಅವನ ರಕ್ತವನ್ನು ಸುಡುತ್ತ, ಅವನಿಗೆ ಶುಗರು ಬರ್ತದ. ಅದಕ್ಕ ಚಿಂತೆ ಮಾಡಿದ್ರೆ ನಮಗ ಬರುದು ಏನೂ ಇಲ್ಲ. ಅದಕ್ಕೆ ಹೇಳಿದ್ರೆ ಚಿದಾನಂದ ಹೋದ್ರು, ಚಿಂತೆ ಮಾಡಲು ಬಪ್ಪುದೇನದು, ಚಿಂತೆ ಮಾಡ್ಬೇಡ್ರಪ್ಪ, ಒಂದಿಷ್ಟು ಚಿಂತನೆಯನ್ನ ಮಾಡ್ರಿ ಅಂತ. ಆ ದೇವಿ ಬಗ್ಗೆ, ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಬೇಕು. ಚಿಂತೆ ಮಾಡಿದ್ರೆ ಸ್ವರ್ಗತೀವಿ, ಚಿಂತನೆ ಮಾಡಿದ್ರ ಜ್ಞಾನ ಬೆಳೀತಾ ಇದೆ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಚಿಂತೆ ಮಾಡ್ಲಿಲ್ಲ, ಅವ್ರೊಂದಿಟ್ಟು ಚಿಂತನೆಯನ್ನ ಮಾಡಾಕತ್ರು. ಚಿಂತನೆ ಮಾಡಾಗ ಅವರೊಳಗ ಹೇಳ್ತಾರಂತ, ಯಾರು ಗರ್ಭದೊಳಗ 14 ಲೋಕಗಳಿರ್ತಾವೋ ಅವರ ಈ ಭೂಮಿಗೆ, ಈ ಜಗತ್ತಿಗೆ, ಈ ಬ್ರಹ್ಮಾಂಡಕ್ಕೆ ಒಡೆಯರು ಅಂತ ಅವರು ಚಿಂತನೆಯನ್ನ ಮಾಡಿದಾಗ ಆಗ ಬ್ರಹ್ಮ ಅಂತಾನ. ಹಾಗಾದ್ರೆ 14 ಲೋಕಗಳಂತ ಆ 14 ಲೋಕಗಳು ನನ್ನ ಗರ್ಭದೊಳಗ ನೋಡ್ರಿ ಅಂತ ಏನ್ ಮಾಡಿದ, ವಿಷ್ಣು ಪರಮಾತ್ಮ ಮತ್ತು ಶಿವನನ್ನ ತಾನು ನುಂಗಿ ಬಿಡ್ತಾನ. ಯಾವಾಗ ವಿಷ್ಣು ಪರಮಾತ್ಮ ಮತ್ತು ಶಿವ ಅಜನ ಗರ್ಭದೊಳಗೆ ಹೋಗ್ತಾರೋ, ಲೆಕ್ಕವಿಲ್ಲದಷ್ಟು ಹಳ್ಳ ಕೊಳ್ಳಗಳು, ಲೆಕ್ಕವಿಲ್ಲದಷ್ಟು ಪ್ರಪಂಚಗಳನ್ನ, ಡಮುರುಗ ಎಲ್ಲವನ್ನು ನೋಡಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಏನವರು ಜಗಳಾಡಿದ್ರಲ್ಲ, ಆಗ ಅಜನ ಗರ್ಭದೊಳಗೆ ಇವನ್ ಎಲ್ಲಾ ನೋಡಿ ಹೊರಗೆ ಬರ್ಬೇಕಾಗಿತ್ತ ಸಂದರ್ಭದೊಳಗ ದಾರಿಯನ್ನ ತಪ್ತಾರ. ಯಾವಾಗ ದಾರಿ ತಪ್ಪಿದ್ರು ವಿಷ್ಣು ಪರಮಾತ್ಮ ಆ ಅಜನ ಗುದದ್ವಾರದಿಂದ ಹಾಗೂ ಶಿವ ಏನ್ ಮಾಡಿದ, ಆ ಅಜನ ಹಣೆಯಿಂದ ಹೊರಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಆಗ ವಿಷ್ಣು ಪರಮಾತ್ಮ ಅಂತಾನ, ಹೌದು ಅಜನ ಗರ್ಭದೊಳಗ ಲೆಕ್ಕವಿಲ್ಲದಷ್ಟು ಪ್ರಪಂಚ ಭೂಲೋಕವನ್ನು ಎಲ್ಲವನ್ನು ನೋಡಿದ್ವಿ, ಹಾಗಾದ್ರೆ ನನ್ನ ಗರ್ಭದೊಳಗೂ ಕೂಡ 14 ಲೋಕಗಳನ್ನ ನೋಡ್ರಿ ಅಂತ ವಿಷ್ಣು ಪರಮಾತ್ಮ ಹೇಳಿದಾಗ ಆಗ ಶಿವ ಅಂತಾನ, ನಾವು ಇಬ್ರು ಲೋಕಗಳನ್ನು ನೋಡುದೇನೈತಪ್ಪ, ಬ್ರಹ್ಮ ನೀ ಒಬ್ನ ಏನ್ ಮಾಡು, ಆ ವಿಷ್ಣು ಪರಮಾತ್ಮನ ಗರ್ಭವನ್ನ ಹೊಕ್ಕು, ಆ ಗರ್ಭದೊಳಗ ಏನೇನು ಅದ ಅಂತಕ್ಕಂಥದ್ದನ್ನು ನೋಡು ಅಂದಾಗ ಆಗ ಬ್ರಹ್ಮದೇವ ಏನ್ ಮಾಡ್ತಾನ, ವಿಷ್ಣು ಪರಮಾತ್ಮನ ಗರ್ಭವನ್ನ ಧಾರಣೆ ಮಾಡ್ತಾನ. ಯಾವಾಗ ವಿಷ್ಣು ಪರಮಾತ್ಮ ಗರ್ಭದೊಳಗೆ ಹೋದು, ಆ ವಿಷ್ಣು ಪರಮಾತ್ಮನ ಗರ್ಭದೊಳಗೂ ಕೂಡ ಲೆಕ್ಕವಿಲ್ಲದಷ್ಟು ಲೋಕಗಳನ್ನು ನೋಡ್ತಾನ. 14 ಲೋಕಗಳನ್ನ ಸುತ್ತಿ 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 ಸುಸ್ತಾಗಿರ್ತಕ್ಕಂಥ ಸಂದರ್ಭದೊಳಗ ಇನ್ನೇನು ಹೊರಗೆ ಬರ್ಬೇಕಂದಾಗ ದಾರಿಯನ್ನ ತಪ್ತಾನ. ಹೊರಗೆ ಬರ್ತಕ್ಕಂಥ ದಾರಿ ತಪ್ಪಿದಾಗ ವಿಷ್ಣು ಪರಮಾತ್ಮನ ನಾಭಿಯ ಮುಖಾಂತರ ಹೊರಗೆ ಬರೋ ಸಂದರ್ಭದೊಳಗ ಆಗ ಬ್ರಹ್ಮದೇವ ಆ ನಾಭಿಯನ್ನ ಸೀಳಿ ಹೊರಗೆ ಬಂದ 4 ಕಡೆ ನೋಡ್ತಾನ. ಯಾವಾಗ ಬ್ರಹ್ಮ 4 ಕಡೆಯನ್ನು 4 ದಿಕ್ಕನ್ನು ನೋಡಿದನೋ ಆಗ 4 ದಿಕ್ಕುಗಳು ಉದ್ಭವ ಆಗ್ತಾವ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತಕ್ಕಂಥ ದಿಕ್ಕುಗಳು ಉದ್ಭವ ಆಗ್ತಾವ. ಅವ ನೋಡಿದ ಸಂದರ್ಭದೊಳಗ ಆಗ 4 ವೇದಗಳು ಕೂಡ ಅಲ್ಲೇ ಉದ್ಭವ ಆಗ್ತಾವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣಗಳಂತಕ್ಕಂತಹ ವೇದಗಳು ಉದ್ಭವ ಆಗ್ತಾವ. ಆಗ ಬ್ರಹ್ಮದೇವನ ಮೇಲೆ ಆಕಾಶವನ್ನ ನೋಡಿದಾಗ ಅವನಿಗೆ 5ನೇ ಮುಖವು ಕೂಡ ಉದ್ಭವ ಆಗಿರ್ತದ. ಆದ್ರೆ ಆ 5ನೇ ಮುಖವನ್ನ ಕಾಲಾಂತರದೊಳಗ ಅದು ಅಹಂಕಾರದ ಮುಖ ಇರೋದ್ರಿಂದ ಶಿವ ಅದನ್ನ ತನ್ನ ಕಿರುಗಳನ್ನ ಉಗುರಿನಿಂದ ಕಿತ್ತಿರ್ತಾನ. ಹಿಂಗ ಬ್ರಹ್ಮನು ಹೊರಗೆ ಬಂದ 4 ದಿಕ್ಕನ್ನು ನೋಡಿದ್ರಿಂದ 4 ದಿಕ್ಕುಗಳು 4 ವೇದಗಳು ಉತ್ಪತ್ತಿ ಆಗ್ತಾವ. ಹಿಂಗ ಬ್ರಹ್ಮ ಹೊರಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಆಗ ಏನಾಯ್ತು ಅಂತಂದ್ರ ವಿಷ್ಣು ಪರಮಾತ್ಮ ಯೋಗ ನಿದ್ರೆಗೆ ಹೋಗಿಬಿಡ್ತಾನ. ಯೋಗ ನಿದ್ರೆಗೆ ಹೋಗಿ ಮೂರ್ಛೆ ಹೋಗಿ ಬಿಡ್ತಾನ. ಯಾವಾಗ ವಿಷ್ಣು ಪರಮಾತ್ಮ ಮೂರ್ಛೆ ಹೋದನೋ ಆಗ ದೋಷಗಳಾಗಿರ್ತಕ್ಕಂತಹ, ದುಷ್ಟರಾಗಿರ್ತಕ್ಕಂತಹ, ರಾಕ್ಷಸರಾಗಿರ್ತಕ್ಕಂತಹ ಮಧುಕೈಟಭರು ವಿಷ್ಣು ಪರಮಾತ್ಮನ ಕಿವಿಯಿಂದ ಜನನವಾಗ್ತಾರ. ಯಾವಾಗ ಮಧುಕೈಟಭರ ಜನನವಾದ್ರು ಆ ಮಧುಕೈಟಭರು ಬ್ರಹ್ಮನ ಮೇಲೆ ಯುದ್ಧವನ್ನ ಮಾಡ್ಲಿಕ್ಕೆ ಬರ್ತಾರ. ಆದ್ರೆ ಬ್ರಹ್ಮದೇವನಿಗೆ ಮಧುಕೈಟಭರನ್ನ ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಆಗ ಬ್ರಹ್ಮದೇವ ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾನ, ಇನ್ನೇನಾದ್ರೂ ಈ ರಾಕ್ಷಸರನ್ನ ಬಿಟ್ವಿ ಅಂತಂದ್ರ ಇವರು ನಮ್ಮನ್ನ ಸರ್ವನಾಶ ಮಾಡ್ತಾರ. ತಾಯೇ ಜಗನ್ಮಾತೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ, ಆ ತಾಯಿ ನಮ್ಮನ್ನ ಕಾಪಾಡ್ತಾಯಿ. ವಿಷ್ಣು ಪರಮಾತ್ಮ ಯೋಗ ನಿದ್ರೆಯೊಳಗೆ ಹೋಗ್ಯಾನ. ಆ ವಿಷ್ಣು ಪರಮಾತ್ಮನ
ಎಬ್ಬಿಸಿ ಈ ಮಧುಕೈಟವರಂತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡವ ಅಂತ ಆ ತಾಯಿಯನ್ನ ಪ್ರಾರ್ಥನೆಯನ್ನ ಮಾಡ್ಕೋತಾನ. ಯಾವಾಗ ತಾಯಿಯ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರು ಆಗ ತಾಯಿ ಯೋಮ ಮಾರ್ಗದೊಳಗ ಬಂದು ಆ ವಿಷ್ಣು ಪರಮಾತ್ಮನೊಳಗ ಪ್ರವೇಶವನ್ನು ಹೊಂತಾಳ. ಆಗ ವಿಷ್ಣು ಪರಮಾತ್ಮ ಯೋಗ ನಿದ್ರೆಯಿಂದ ಹೊರಗೆ ಬಂದು ಎಚ್ಚೆತ್ತು ನಿಂತಿರ್ತಕ್ಕಂಥ ಸಂದರ್ಭದೊಳಗ ವಿಷ್ಣು ಪರಮಾತ್ಮನ ರೂಪ ಹೆಂಗಿತ್ತು ಅಂತಂದ್ರ ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ರೂಪ ಅಲ್ಲ, ಯಮನೋ ರುದ್ರನೋ ಭಯಂಕರನೋ ಅಂತಕ್ಕಂಥ ರೂಪವನ್ನ ತಾಳಿ ಕೈಯೊಳಗ ಸುದರ್ಶನ ಚಕ್ರವನ್ನು ಹಿಡಿದು ವಿಷ್ಣು ಪರಮಾತ್ಮ ನಿಂತಿದ್ದಾನೆ. ಇಲ್ಲಿ ವಿಷ್ಣು ಪರಮಾತ್ಮ ಮಾಯೆ 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 ಅಂತ ಕರಿತೀವಿ ನಾವು. ಆದ್ರೆ ನಮಗೆ ತಿಳಿದಿರಬೇಕು ವಿಷ್ಣು ಪರಮಾತ್ಮ ಮಾಯೆ ಅಲ್ಲ, ಅವನ ದೇಹದೊಳಗ ಪ್ರವೇಶವಾಗಿರ್ತಕ್ಕಂಥ ಆ ತಾಯಿಯೇ ಆ ಮಾಯೆ. ಇಲ್ಲಿ ವಿಷ್ಣು ಪರಮಾತ್ಮ ಬೇರೆ ಅಲ್ಲ, ಆ ತಾಯಿ ಬೇರೆ ಅಲ್ಲ. ತಾಯಿನೂ ಒಂದೇ, ವಿಷ್ಣು ಪರಮಾತ್ಮನೂ ಒಂದೇ. ವಿಷ್ಣು ಪರಮಾತ್ಮ ಯುದ್ಧ ಮಾಡಕತ್ತಾನಂತಂದ್ರ ಅಲ್ಲಿ ಸಾಕ್ಷಾತ್ ಆ ತಾಯಿಯೇ ನಿಂತು ಯುದ್ಧ ಮಾಡಕತ್ತಾಳಂತ. ಯಾಕಪ್ಪ ತಾಯಿ ವಿಷ್ಣು ಪರಮಾತ್ಮನ ಒಂದು ದೇಹದೊಳಗ ಪ್ರವೇಶ ಮಾಡಿದ್ಲು ಅಂತಂದ್ರ ವಿಷ್ಣು ಪರಮಾತ್ಮ ಹುಟ್ಟಿರ್ತಕ್ಕಂಥದ್ದು ಸತ್ವಗುಣದಿಂದ. ಆ ಸತ್ವಗುಣಕ್ಕ ಮಾಯೆ ಅಂತಕ್ಕಂಥವಳು ಬಂದು ಅಲ್ಲಿ ಯುದ್ಧವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಇಲ್ಲಿ ಚಿದಾನಂದ ಅವಧೂತರು ಏನು ವಿಚಾರ ಹೇಳ್ತಾರ ಅಂತಂದ್ರ ವಿಷ್ಣು ಪರಮಾತ್ಮನ ಒಂದು ಕಿವಿಯಿಂದ ಹುಟ್ಟಿರ್ತಕ್ಕಂಥ ಮಧುಕೈಟವರು ಯುದ್ಧವನ್ನ ಮಾಡ್ಲಿಕ್ಕೆ ನಿಂತಾರ. ಇಲ್ಲಿ 14 ಲೋಕಗಳ ವಿಚಾರವನ್ನ ಹೇಳ್ತಾರ. 14 ಲೋಕಗಳು ಯತ ಬ್ರಹ್ಮಾಂಡ ತತ ಪಿಂಡಾಂಡ ಅಂತಕ್ಕಂಥ ಒಂದು ಲೋಕ ಬರ್ತದೆ. ಹೊರಗೆ ನಾವು 14 ಲೋಕಗಳನ್ನು ಹೇಳ್ತಾರ. ಸತ್ಯಲೋಕ, ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಲೋಕ, ಭೂಲೋಕ ಮತ್ತು ಅತಳ, ವಿತಳ, ಪಾತಾಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ ಅಂತಕ್ಕಂಥ ಈ 14 ಲೋಕಗಳೇನದಲ್ಲ, ಈ 14 ಲೋಕಗಳು ಕೂಡ ನಮ್ಮ ಈ ದೇಹದೊಳಗೂ ಕೂಡ ಅದಾವ ಅಂತ ಹೇಳ್ತಾರೆ. ಯತ ಬ್ರಹ್ಮಾಂಡ ತತ ಪಿಂಡಾಂಡ. ಈ ದೇಹದೊಳಗೂ ಕೂಡ 14 ಲೋಕಗಳು. ಏನಪ್ಪ 14 ಲೋಕಗಳು? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 4 ಅಂತಃಕರಣಗಳು. ಜ್ಞಾನೇಂದ್ರಿಯಗಳಾಗಿರ್ತಕ್ಕಂಥ ಕಣ್ಣು, ಮೂಗು, ನಾಲಿಗೆ ಮತ್ತು ಚರ್ಮ ಇವೇನದಾವಲ್ಲ, ಇವು 5 ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಬರ್ತಾವ. ವಾಕ್, ಪಾನಿ, ಪಾದ, ಪಾಯು, ಉಪಸ್ನ ಅಂತಕ್ಕಂಥ ಇವು 5 ಕರ್ಮೇಂದ್ರಿಯಗಳು. ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥ 4 ಅಂತಃಕರಣಗಳು. ಆ 5 ಈ 5 ಇವು 4 ಸೇರಿ ಏನಾಗ್ತದ, ಇವು 14 ಲೋಕಗಳು. ಅದಕ್ಕೆ ಹೇಳಿದ್ರು ಅವರು ಯತ ಬ್ರಹ್ಮಾಂಡ ತತ ಪಿಂಡಾಂಡ. ಏನ ಬ್ರಹ್ಮಾಂಡದೊಳಗೆ ಏನೇನು ಅದಲ್ಲ ಅದು ಎಲ್ಲವೂ ಕೂಡ ಈ ಪಿಂಡಾಂಡದೊಳಗಂದ್ರೆ ಈ ದೇಹದೊಳಗೂ ಕೂಡ ಅದ ಅಂತ. ಹಂಗ ಈ ದೇಹ ಅಂತಕ್ಕಂಥದ್ದು ಕೂಡ ಒಂದು ಬ್ರಹ್ಮಾಂಡ ಇದ್ದಕ್ಕಂಥ ವಿಷಯವನ್ನ ಇಲ್ಲಿ ತಿಳಿಸ್ತಾರ, ಆ ಲೋಕದೊಳಗ ತಿಳಿಸ್ತಾರ. ತಿಳಿಸಿರ್ತಕ್ಕಂಥ ಸಂದರ್ಭ ವಿಷ್ಣು ಪರಮಾತ್ಮ ಏನ್ ಮಾಡಿದ, ತಾಯಿಯವನೊಳಗ ಪ್ರವೇಶವನ್ನು ನೋಡಿ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ವಿಷ್ಣು ಪರಮಾತ್ಮನ ರೂಪವನ್ನ ನೋಡಿರ್ತಕ್ಕಂಥ ಬ್ರಹ್ಮ ಅಂತಾನ. ಹಾಗಾದ್ರೆ ವಿಷ್ಣು ಪರಮಾತ್ಮನ ದೇವಿ ಪ್ರವೇಶ ಆಗ್ಯಾಳ ಅಂತಂದ್ರ ಈ ರಾಕ್ಷಸರನ್ನ ಸಂಹಾರ ಮಾಡೇ ಮಾಡ್ತಾಳಂತಕ್ಕಂಥ ವಿಚಾರವನ್ನ ತಿಳ್ಕೊಳ್ತಾನ. ಆಗ ಇಬ್ಬರ ನಡುವೆ ಯುದ್ಧ ಪ್ರಾರಂಭ ಆಗ್ತದ. ಮಧುಕೈಟಭ ಮತ್ತು ವಿಷ್ಣು ಪರಮಾತ್ಮ ನಡುವೆ ಯುದ್ಧ ಪ್ರಾರಂಭ ಆಗ್ತದ. ಮಧುಕೈಟಭರು ಎಷ್ಟು ಪರಾಕ್ರಮಿಗಳಾಗಿದ್ರು ಅಂತಂದ್ರ ಆ ವಿಷ್ಣು ಪರಮಾತ್ಮನಿಗೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಯುದ್ಧವನ್ನ ಮಾಡ್ಲಿಕ್ಕೆ ಮಧುಕೈಟಭರು ಪ್ರಾರಂಭವನ್ನ ಮಾಡ್ತಾರ. ಮಧು ಆ ವಿಷ್ಣು ಪರಮಾತ್ಮನ ಮೇಲೆ ವಜ್ರಾಯುಧವನ್ನ ಪ್ರಾರಂಭ ಮಾಡಿದಾಗ ವಿಷ್ಣು ಪರಮಾತ್ಮ ವಜ್ರಾಯುಧದಿಂದ ತಪ್ಪಿಸಿಕೊಂಡು ಶಿವನ ತ್ರಿಶೂಲದಿಂದ ಆ ಮಧುವನ್ನ ತಿವಿದಾಗ ಅವನ ರಕ್ತ ಭೂಮಿಗೆ ಚೆಲ್ತದ. ನೀರು ಹರಿದಂಗ ಮಧುವಿನ ರಕ್ತ ಹರಿತದ. ಆದ್ರೂ ಕೂಡ ಮಧು ಸೋಲೋದಿಲ್ಲ. ಮತ್ತೆ ತ್ರಿಶೂಲವನ್ನು ತಗೊಂಡು ವಿಷ್ಣುವಿಗೆ ಹೊಡೆಯಕ್ಕೆ ಹೋಗ್ತಾನ. ಮತ್ತೆ ವಿಷ್ಣು ಮಧುವಿಗೆ ಹೊಡಿತಾನ. ಈಗ ಯಾವಾಗ ಮಧು ಸರಿತಾನೋ ಮತ್ತೆ ಕೈಟಭ ಇಬ್ಬರು ಕೂಡ ವಿಷ್ಣುವಿನ ಮೇಲೆ ಒಂದಾದ್ಮೇಲೆ ಬಾಣಗಳ ಪ್ರಯೋಗವನ್ನ, ಗದೆ ಪ್ರಯೋಗವನ್ನ, ಗದಾ ಯುದ್ಧವನ್ನ, ಕತ್ತಿಯಿಂದ ಹೀಗೆ 1000 ವರ್ಷ ಯುದ್ಧ ಮಾಡಿದ್ರು ಕೂಡ ಮೂವರ ಯುದ್ಧ ಮುಗಿಯೋದಿಲ್ಲ. ಎಷ್ಟು ಪರಾಕ್ರಮವಾಗಿ ಯುದ್ಧ ಮಾಡ್ತಿದ್ರು ಅಂತಂದ್ರೆ ಇಡೀ ಬ್ರಹ್ಮಾಂಡವೇ ಈ ಮೂವರ ಯುದ್ಧಕ್ಕೆ ಗಡ 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 ಅಂದು ನಡಗುತ್ತಿತ್ತು ಅಂತ. ಹಾಗೆ ಮೂವರು ಯುದ್ಧವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರ. ಮಧುಕೈಟಭರು ಎಂತ ಪರಾಕ್ರಮಿಗಳಾಗಿದ್ರು ಅಂತಂದ್ರ ಆ ತಾಯಿಯನ್ನೇ ಕೂಡ ಯುದ್ಧದೊಳಗ ಹಿಂದಕ್ಕೆ ಸರಿಸ್ತಕ್ಕಂಥ ಪರಾಕ್ರಮಿಗಳು ಆ ಮಧುಕೈಟಭರು ಆಗಿದ್ರು. ಹಿಂಗೆ 1000 ವರ್ಷಗಳ ಕಾಲ ಗದಾ ಯುದ್ಧ ನಡೀತದ. ಮತ್ತೊಂದು 1000 ವರ್ಷಗಳ ಕತ್ತಿ ಚಾಮರಗಳಿಂದ ಯುದ್ಧ ನಡೀತದ. ಮತ್ತು 2000 ಕಾಲ ಮುಷ್ಟಿ ಯುದ್ಧ ನಡೀತದ. ಇಷ್ಟು 1000 ಕಾಲ ವರ್ಷ ಯುದ್ಧ ನಡೆದ್ರು ಕೂಡ ಮಧುಕೈಟಭರು ಸೋಲೋದಿಲ್ಲ, ಅವರ ಸಂಹಾರ ಆಗೋದಿಲ್ಲ. ಆಗ ವಿಷ್ಣು ಪರಮಾತ್ಮ ವಿಚಾರವನ್ನು ಮಾಡಿದ.
4,500 ವರ್ಷಗಳು ಯುದ್ಧ ನಡೆದ್ರು ಕೂಡ ಇದು ಮಧುಕೈಟವರು ಸಾಯೋಲ್ರಲ್ಲ, ಹಾಗಾದ್ರೆ ಇವ್ರನ್ನ ಹೆಂಗಾದ್ರೂ ಮಾಡಿ ಇವರ ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿರ್ತಕ್ಕಂಥ ವಿಷ್ಣು ಪರಮಾತ್ಮ ಆಗ ಹೇಳ್ತಾನ, ಎಲೆ ಮಧುಕೈಟವರ, ನಿಮ್ಮ ಯುದ್ಧದ ಕಲೆಯನ್ನ ನೋಡಿ, ನಿಮ್ಮ ಸಾಮರ್ಥ್ಯವನ್ನ ನೋಡಿ ನಾನು ಮೆಚ್ಚಿದೇನು. ನಿಮಗ ಯಾವ ವರ ಬೇಕು ಆ ವರವನ್ನ ಕೇಳಿ ನಾನು ಬೇಡಿದ ತಕ್ಷಣ ನಿಮಗೆ ವರವನ್ನ ಕೊಡ್ತೀನಿ ಅಂತ ವಿಷ್ಣು ಪರಮಾತ್ಮ ಮಧುಕೈಟವರಿಗೆ ಅಂದ.